ಈಗ ಪ್ರತಿ ವರ್ಷ ತಮಗೆಲ್ಲರೂ ಗೊತ್ತಿರೋ ಹಾಗೆ ಆಷಾಢ ಶುಕ್ರವಾರಕ್ಕೆ ವಿಶೇಷವಾಗಿ ಎಲ್ಲ ಒಂದು ವೈಯಕ್ತಿಕ ವಾಹನಗಳನ್ನು ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಅವನ್ನೆಲ್ಲವೂ ಬ್ಯಾನ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದವರು. ಅಂದರೆ KSRTC ಬಸ್ಸಲ್ಲಿ ಮಾತ್ರ ಹೋಗಿ ಬರೋವಂಥದ್ದು. ಇದನ್ನು ರೋಡು ಜಾಮ್ ಆಗೋನ್ನು ತಡೆಯೋದಕ್ಕೆ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. ಎಲಿಪ್ಯಾಡ್ ಲಲಿತ್ ಮಹಲಲ್ಲಿ ಬರತಕ್ಕಂಥ ಏನು ಭಕ್ತಾದಿಗಳು ಅವರವರ 4 ಚಕ್ರ ವಾಹನಗಳು ಮತ್ತು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ನಮ್ಮ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು. ಅಲ್ಲಿ ಈ ವರ್ಷ ವಿಶೇಷವಾಗಿ 3 ಥರ ವ್ಯವಸ್ಥೆ ಇದೆ. ಒಂದು ಉಚಿತ ದರ್ಶನ ಅಂತೇಳ್ಬಿಟ್ಟು ಪಾರ್ಕಿಂಗಿಂದ ಏನು ಸಪ್ರೇಟ್ ಕ್ಯೂ ಲೈನ್ ಇದೆ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು 300 ರೂಪಾಯಿ ದರ್ಶನ ಅಂತ ಇದೆ. ಅದು ನಮ್ಮ ರೆಗ್ಯುಲರ್ ಚಾಮುಂಡಿ ಬೆಟ್ಟ ಬಸ್ ಸ್ಟ್ಯಾಂಡಿಂದ ಮುಂದೆ ಲೈನಲ್ಲಿ ಜಾಯ್ನ್ ಆಗ್ತಾರೆ. ಆಮೇಲೆ 2000ಕ್ಕೆ ವಿಶೇಷವಾಗಿ ಓಲ್ವೋ ಮಲ್ಟಿ ಎಕ್ಸಲ್ಲಿ ನಾವು ಪ್ರಯಾಣ ಕಲ್ಪಿಸ್ತಾ ಇದ್ದೀವಿ ಅವರಿಗೆ. ಓಲ್ವೋ ಮಲ್ಟಿ ಎಕ್ಸಲು ಮತ್ತು 300 ರೂಪಾಯಿ ಇರೋರು ಬಸ್ ಟಿಕೆಟ್ ತಗೊಳ್ಳೋಂಥ ಪ್ರಶ್ನೆ ಬರೋಲ್ಲ. ಶುಕ್ರವಾರ ಎಲ್ಲರಿಗೂ ಉಚಿತವಾಗಿರುತ್ತೆ. ಶನಿವಾರ ಮತ್ತು ಭಾನುವಾರ ಮಾತ್ರ ಉಚಿತ ದರ್ಶನಕ್ಕೆ ಹೋಗೋವಂಥವ್ರು ನಮ್ಮ ಬಸ್ ಟಿಕೆಟ್ ತಗೋಬೇಕಾಗುತ್ತೆ. ಅದೇ ಥರ ನಮ್ಮ ಬಸ್ ನಿಲ್ದಾಣದಿಂದನೂ ನಾವು ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತೀವಿ. ಅದು 300 ರೂಪಾಯಿ ಪ್ಲಸ್ಸು 2000 ಅವ್ರಿಗೂ ಫ್ರೀ ಇರುತ್ತೆ. ವಿಶೇಷವಾಗಿ ಬಸ್ ಸ್ಟ್ಯಾಂಡಿಂದ ಏನು ರೆಗ್ಯುಲರ್ ಬಸ್ಸಿಗೆ ಪ್ರಯಾಣ ಮಾಡ್ತಕ್ಕಂಥ ಉಚಿತ ದರ್ಶನ ಅವ್ರಿಗೆ 300 ರೂಪಾಯಿ ಟಿಕೆಟ್ ಆಗಲಿ 2000 ಟಿಕೆಟ್ ದರ್ಶನ ಆಗಲಿ ಬಸ್ ಸ್ಟ್ಯಾಂಡಿಂದ ಇರೋಲ್ಲ. ಯಾರು ವಿಶೇಷ ದರ್ಶನ ಪಡಿಬೇಕಂತ ಬಯಸ್ತಾರೋ ಅವರೆಲ್ಲರೂ ಎಲಿಪ್ಯಾಡ್ಗೆ ಬರಬೇಕು, ಲಲಿತ್ ಮಹಲ್ ಗ್ರೌಂಡ್ಸ್ಗೆ ಬರಬೇಕು. ಆಮೇಲೆ ನಾವು ಇದಕ್ಕೋಸ್ಕರನೇ ಸುಮಾರು ಒಂದು 60 ಬಸ್ ಹಾಕ್ತಾಯಿದ್ದೀವಿ. 45 ಬಸ್ಸು ನಮ್ಮ ಕರ್ನಾಟಕ ಸಾರಿಗೆ ಬಸ್ ಇರುತ್ತೆ, 8 ಬಸ್ಸು ಓಲ್ವೋ ಬಸ್ ಇರುತ್ತೆ. ಆಮೇಲೆ ಜನದಟ್ಟಣೆಗೆ ಅನುಗುಣವಾಗಿ ನಾವು ಹೆಚ್ಚುವರಿ ಬಸ್ಗಳನ್ನ ಹಾಕ್ತಾಯಿದ್ದೀವಿ. ಎಲಿಪ್ಯಾಡಲ್ಲಿರ್ಬೋದು, ಬಸ್ ಸ್ಟ್ಯಾಂಡಲ್ಲೇ ಇರ್ಬೋದು. ಬಸ್ ಸ್ಟ್ಯಾಂಡಲ್ಲಿ ಈ ವರ್ಷ ನಾವು 45 ಬಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬರೀ ಆಷಾಢ ಶುಕ್ರವಾರಕ್ಕೋಸ್ಕರ ಬೆಟ್ಟಕ್ಕೆ ಹೋಗಿ ಬರೋದು. ಬಸ್ ಸ್ಟ್ಯಾಂಡಿಂದ ಏನು ನಾವು ಬೆಟ್ಟದಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಇಳಿಸಿ ಮತ್ತು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಬರ್ತಕ್ಕಂಥ ಬಸ್ಗಳು ಬೇರೆ. ಈ ಬ್ಲೂ ಕಲರ್ ಬಸ್ಗಳು ವಿಶೇಷವಾಗಿ ಏನಿದ್ದಾವೆ ಅವು ಟಾಟಾ BS6 ಗಾಡಿಗಳು, ಅವು ಎಲಿಪ್ಯಾಡಿಂದ ಆಪ್ರೇಟ್ ಆಗ್ತವೆ.